ಪರಿಶಿಷ್ಟರಿಗೆ ಮಾತ್ರ ಎನ್ನುವ ವಿಚಾರವನ್ನು ಇಟ್ಕೊಂಡು ನಮ್ಮ ಕರ್ನಾಟಕ ದಲಿತ ಸಂಘಗಳು ಮುಂದುವರಿಸ್ತಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಸರ್ಕಾರಗಳಾದ ಇನ್ನೂರು ಜನ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ನಮ್ಮ ರಾಜ್ಯ ಸದಸ್ಯರಾದ ನಿಗಲಿ ಮೂರ್ತಿ ಬಂದಿದ್ದಾರೆ, ಅವರು ನಾವು ಸ್ವಾಗತ ಪಡಿಸ್ತೇವೆ. ಜಿಲ್ಲಾ ಸಂಘ ಸಂಘಗಳಾದ ಕೆಂಗೆ ರಾಜಣ್ಣ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಪಡಿಸ್ತೀವಿ. ರಾಜ್ಯಪ್ಪ ಬಂದಿದ್ದಾರೆ, ಅವರು ನಾವು ಸ್ವಾಗತ ಪಡ್ತೀವಿ. ಅವರಿಗೂ ಸ್ವಾಗತ ಪಡಿಸ್ತೀವಿ. ಮತ್ತೊಮ್ಮೆ ಸ್ವಾಗತ ಬಯಸ್ತಾ 24, 25, 26 SCPTS ಹಣ ಇತರೆ ಇಲಾಖೆಗಳಿಂದ ಈ ಹಣವನ್ನು ಉಪಯೋಗಿಸೋದ್ರ ಮೂಲಕ SC/ST ಜನಾಂಗಕ್ಕೆ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಅಡ್ಡಗಾಲಾಗಿದೆ. SCPTSP ಕಾಯ್ದೆಯಲ್ಲಿ ಏನು 2013 ಕಾಯ್ದೆಯಲ್ಲಿ ಒಂದು ಕಾಯ್ದೆಯನ್ನು ಮಾಡೋದ್ರ ಮೂಲಕ ಆ ಸಮುದಾಯ ಸಾಮಾನ್ಯ ವರ್ಗಗಳ ಜೊತೆಯಲ್ಲಿ ಸ್ಪರ್ಧೆ ಮಾಡೋಕ್ಕಾಗಲ್ಲ. ಈ ಸಮುದಾಯ ಮುಂದೆ ಬರಲಿಕ್ಕೆ ಈ ಕಾಯ್ದೆ ತರೋದ್ರ ಮೂಲಕ ಅನುಗುಣವಾಗಿ ಅನುದಾನವನ್ನು ಮೀಸಲಿಟ್ಟಿರುವುದು ನಾವು ನೋಡ್ತಾ ಇದ್ದೀವಿ. ಕಾಯ್ದೆಯಲ್ಲಿ ಇರ್ತಕ್ಕಂಥ 70 ಮತ್ತು 7C ಇದರ ನಿಯಮದಂತೆ ಈ ಹಣವನ್ನು ಇತರೆ ಕಾರ್ಯಕ್ರಮಕ್ಕೆ ಬಳಸ್ಬೋದಂತೇಳಿ ಆ ನಿಯಮ ಸೇರ್ಪಡೆ ಆಗಿದ್ದರಿಂದ ಕಳೆದ 2023 ಬಜೆಟ್ ಅಧಿವೇಶನದಲ್ಲಿ ಆ ನಿಯಮ 70 ನಿಯಮವನ್ನು ಹೋರಾಟಕ್ಕೆ ಮಣಿದು ಆ 70 ನಿಯಮವನ್ನು ರದ್ದು ಮಾಡಿದ್ದಾರೆ. ಆದರೆ 7Cಯನ್ನು ಮತ್ತೆ ಉಳಿಸ್ಕೊಂಡಿದ್ದಾರೆ. ಆ 7Cಯನ್ನು ಉಳಿಸ್ಕೊಂಡಿರೋದ್ರಿಂದ 2014ರಿಂದ ಇಲ್ಲಿಗಂಟ ಸುಮಾರು 4 ಲಕ್ಷ ಕೋಟಿ ಹಣ ಈ SC/ST ಜನಾಂಗದವರಿಗೆ SCPTSP ಪ್ರೋಗ್ರಾಮ್ನಲ್ಲಿ ಮೀಸಲಿಟ್ಟಿದೆ. ಲಕ್ಷ ಹಣ ಇಲ್ಲಿಗಂಟ ಸಮಾಜ ಇಲಾಖೆಯಿಂದ ನಮಗೆ ಯಾವುದೇ ರೀತಿ ಅಭಿವೃದ್ಧಿಗೆ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗ್ಯಾರಂಟಿ ಯೋಜನೆ ಒಳಗೊಂಡಂಗೆ ಇತರೆ ಇಲಾಖೆಗಳಲ್ಲಿ ಅದು ಡಿವಿಯೇಷನ್ ಆಗ್ತಾ ಇದೆ, ಹಣ ಆಗ್ತಾ ಇರೋದ್ರಿಂದ ಇವತ್ತು ಈ 2013 ಕಾಯ್ದೆ ಸಮರ್ಪಕ ಜಾರಿಗೆ ಒತ್ತಾಯಿಸಬೇಕು. ಈಗ ಏನು ನಮ್ಮ ಜನಗಳಿಗೆ SCPTSP ಹಣ ಬಳಕೆ ಮಾಡ್ತಾಯಿದ್ದೀರಾ, ಕೊಟ್ಟಂಗೆ ಕೊಟ್ಟು ಅದನ್ನು ಬೇರೆ ಕೆಲಸಗಳಿಗೆ ಬಳಕೆ ಮಾಡ್ತಾಯಿದ್ದೀರಾ. ಆ ಬಳಕೆ ಮಾಡೋದನ್ನು ಹಣವನ್ನು ನಮ್ಮ SC/ST ಸಮುದಾಯಕ್ಕೆ ನೇರವಾಗಿ ಕೊಡೋ ಕೆಲಸ ಆಗಬೇಕು. ಏನಿವತ್ತು 40,000 ಕೋಟಿ ವರ್ಷಕ್ಕೆ ತೆಗೆದಿಡ್ತಾ ಇದ್ದೀರಾ, ಅದರಲ್ಲಿ 11,000 ಕೋಟಿ ನೀವು ಗ್ಯಾರಂಟಿ ಬಳಕೆ ಮಾಡ್ತಾಯಿದ್ದೀರಾ. ಆದರೆ ಅದು ನಮ್ಮ ಸಮುದಾಯ ತೃಪ್ತಲ್ಲ, ನಮ್ಮ ಸಮುದಾಯದ ಬೆಳವಣಿಗೆ ಕುಣಿತವಾಗ್ತಾ ಇದೆ. ಅದರಿಂದ ತಾವುಗಳು ಈ SCPTSP ಹಣ ನೇರವಾಗಿ ನಮಗೆ ತಲುಪ ಮಾಡಬೇಕು. 7Cಯನ್ನು ರದ್ದು ಮಾಡಬೇಕು. ಇವತ್ತು 28 ಡಿಸ್ಟಿಕ್ನಲ್ಲೂ ಪತ್ರಿಕಾಗೋಷ್ಠಿ ಮಾಡಿ ಮನೆಗೆ ಕೊಡ್ತಾ ಇದ್ದೀವಿ. 21ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಸಾವಿರಾರು ಜನ ಸೇರಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ನೀವೇನು ಹೆಚ್ಚು ಒತ್ತು ಕೊಟ್ಟರೆ ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಸೋಲಿಸಿ ಮನೆಗೆ ಕಳಿಸ್ತು ಅಂತ ಹೇಳ್ತಾ